ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪುರಾಣ ಪುರುಷ ಗೋವಿಂದ ಪುಂಡರಿಕಾಕ್ಷ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪಶುಪಾಲಕ ಶ್ರೀ ಗೋವಿಂದ ಪಾಪ ವಿಮೋಚನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ದುಷ್ಟ ಸಂಹಾರ ಗೋವಿಂದ ದುರಿತ ನಿವಾರಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶಿಷ್ಟಪಾಲಕ ಗೋವಿಂದ ಕಷ್ಟ ನಿವಾರಕ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ವಜ್ರ ಮಕುಟಧರ ಗೋವಿಂದ ವರಾಹ ಮೂರ್ತಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶೇಯಂ ಆನಂದನಿಲಯಾಲಯೇ. ಆನಂದ ಜ್ಞಾನವನ್ನೇ ತನ್ನ ರೂಪನಾಗಿ ಉಳ್ಳಂಥ ಅನಂತಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಆದಿಪುರುಷನಾದಂಥ ಅನಾಥ ರಕ್ಷಕ ದೀನಬಂಧು ಪರಮಾತ್ಮನ ದರ್ಶನವನ್ನು ಇಂದಿನ ದಿನ ರಥಸಪ್ತಮಿ ಮಹೋತ್ಸವದಲ್ಲಿ ನಾವು ನೋಡುವಂಥ 5ನೇ ವಾಹನ ಪರಮಾತ್ಮನ ಸರ್ವಭೂಪಾಲ ವಾಹನ. ಎಂಥ ಪರಮಾತ್ಮ! ಈರೇಳು ಜಗತ್ತಿಗೆ ಸ್ವಾಮಿಯಾದವನು, ಒಡೆಯನಾದಂಥ ಆ ಪರಮಾತ್ಮನು
ಎಲ್ಲ ಸೃಷ್ಟಿಗಳನ್ನು ಮಾಡತಕ್ಕಂಥ ಸಾಮರ್ಥ್ಯವುಳ್ಳಂಥ ಅವನು ಸೃಷ್ಟಿ ಸ್ಥಿತಿ ಲಯ ಎಲ್ಲದಕ್ಕೂ ಮುಖ್ಯ ಕಾರಣ ಆಗಿರುವಂಥ ಪರಬ್ರಹ್ಮನಾದಂಥ ಲಕ್ಷ್ಮೀ ವೆಂಕಟೇಶನಿಗೆ ಯಾವ ಭೂವೈಕುಂಠ ಅಂತ ಕರೆಯಲ್ಪಡುವಂಥ ತಿರುಮಲ ಕ್ಷೇತ್ರದಲ್ಲಿ TTD ಅವರು ಈ ರಥಸಪ್ತಮಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಪರಮಾತ್ಮನ ಸೇವೆಯನ್ನು ಏರ್ಪಾಡು ಮಾಡಿ ಆ ರಥಸಪ್ತಮಿ ದಿವಸ ಮಾತ್ರ 7 ವಿಧವಾದಂಥ ವಾಹನದಲ್ಲಿ ಪರಮಾತ್ಮನನ್ನು ಉತ್ಸವದಿಂದ ನಮಗೆ ದರ್ಶನವನ್ನು ನೀಡ್ತಾ ಇದ್ದಾರೆ. ಅಂಥ ಪರಮಾತ್ಮನ ದರ್ಶನವನ್ನು ಶ್ರೀದೇವಿ ಭೂದೇವಿ ಸಹಿತನಾದಂಥ ಲಕ್ಷ್ಮೀ ವೆಂಕಟೇಶನನ್ನ ದರ್ಶನವನ್ನು ಸರ್ವಭೂಪಾಲ ವಾಹನದಲ್ಲಿ ನಾವು ನೋಡ್ತಾ ಇದ್ದೇವೆ. SVBC ಚಾನಲ್ ಅವರು ನಾವು ಕುಳಿತ ಜಾಗದಲ್ಲೇ ದೂರವಾಹಿನಿ ಮೂಲವಾಗಿ ನಮಗೆ ಈ ಒಂದು ವಿಶೇಷ ದರ್ಶನವನ್ನು ನೀಡಿ ಅರ್ಚಕರು ಪರಮಾತ್ಮನಿಗೆ ಆರತಿ ಸೇವೆಯನ್ನು ನೀಡುತ್ತಾ ಇದ್ದಾರೆ. ಪರಮಾತ್ಮನು ನಮಗೆ ವಿಶೇಷ ಅನುಗ್ರಹವನ್ನು ನೀಡಲಿ ಅಂತ ನಾವು ಕುಳಿತ ಜಾಗದಿಂದ ನಾವು ಪ್ರಾರ್ಥನೆಯನ್ನು ಮಾಡೋಣ. ಅಂಥ ಪರಮಾತ್ಮ ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ, ವೈಕುಂಠವನ್ನು ಬಿಟ್ಟು ಇಲ್ಲಿ ಬಂದು ಪರಮಾತ್ಮ ಇದನ್ನು ವೈಕುಂಠವಾಗಿ ಭಾವಿಸಿ ಪರಮಾತ್ಮ ವಾಸ ಮಾಡ್ತಾಗಿ ಬಂದ ಭಕ್ತರನ್ನು ಅನುಗ್ರಹಿಸ್ತಾಗಿ ವಿಶೇಷವಾದಂಥ ರೀತಿಯಲ್ಲಿ ಅವರವರ ಮನಸ್ಸಲ್ಲಿ ಅಭೀಷ್ಟವನ್ನು ಬೇಡುವಂಥದ್ದನ್ನು ವರ ನೀಡ್ತಾ ಇದ್ದಾನೆ. ಎಂಥ ಒಂದು ರಥಸಪ್ತಮಿ ಅಂತ ಹೇಳಿದರೇ ವಿಶೇಷವಾದಂಥ ದಿವಸ. ಸೂರ್ಯಗ್ರಹಣ, ಸೂರ್ಯ ದೇವತೆ, ನಮ್ಮ ಪ್ರತ್ಯಕ್ಷವಾಗಿ ಕಂಡುಬರುವಂಥ ದೇವತೆಗಳಲ್ಲಿ ಒಬ್ಬ ಸೂರ್ಯ, ಮತ್ತೊಂದು ಚಂದ್ರ. ಅಂಥ ಸೂರ್ಯನು ಒಂದೊಂದು ತಿಂಗಳು ಒಂದೊಂದು ರಾಶಿಯಿಂದ ವಾಸ ಮಾಡಿ ಮುಂದೆ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವಂಥ ಕಾಲದಲ್ಲಿ ಈ ಮಕರ ರಾಶಿಯಲ್ಲಿ ಸೂರ್ಯ ಪ್ರವೇಶ ಮಾಡಿದ ಕಾಲ ಉತ್ತರಾಯಣ ಅಂತ ಹೇಳ್ತಾರೆ. ಅಂಥ ಉತ್ತರಾಯಣದಲ್ಲಿ ಮಾಘ ಮಾಸ ಶುಕ್ಲಪಕ್ಷ ಸಪ್ತಮಿ ದಿನ ರಥಸಪ್ತಮಿ ಅಂತ ಹೇಳ್ತಾರೆ. ಅಂಥದ್ದು ಉತ್ತರಾಯಣ ಪ್ರಾರಂಭವಾಗಿ ಸೂರ್ಯನಾದವನು ದಕ್ಷಿಣದಿಂದ ಉತ್ತರಕ್ಕೆ ಪ್ರಯಾಣ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲದೆ ಸೂರ್ಯನ ಜನ್ಮದಿನ ಅಂತಲೂ ಹೇಳ್ತಾರೆ. ಅಂಥ ಸೂರ್ಯನ ಉತ್ತರಾಯಣದಲ್ಲಿ ಮಕರದಲ್ಲಿ ಪ್ರವೇಶ ಮಾಡಿದಾಗ ಅದನ್ನೂ ಒಂದು ಯುಗಾದಿ ಅಂತ ಹೇಳ್ತಾರೆ. ಯಾಕೆಂದರೆ ಸೂರ್ಯನ ಉಪಕಾರ ಅನಂತವಾಗಿದೆ. ಸೂರ್ಯ ಇಲ್ಲದಿದ್ದರೆ ಸಸ್ಯ ಧಾನ್ಯಾದಿಗಳು ಕೂಡ ಬೆಳೆಯುವಂಥ ಸಾಮರ್ಥ್ಯ ಪಡೆಯುವುದಿಲ್ಲ. ಆ ಸಸ್ಯ ಧಾನ್ಯಗಳಿಗೆ ವಿಶೇಷವಾದಂಥ ಶಕ್ತಿಯನ್ನು ನೀಡತಕ್ಕಂಥ ಅವನು ಸೂರ್ಯ ಅಂತ ಹೇಳಿದರೆ, ಆ ಸೂರ್ಯನು ಆ ಸಸ್ಯ ಧಾನ್ಯಾದಿಗಳು ಬೆಳೆಯೋದಕ್ಕೆ ಅವನ ಅವಶ್ಯಕತೆ ಬೇಕಾಗ್ತದೆ. ಇದು ಕೇವಲ ಧಾರ್ಮಿಕರು ಹೇಳುವಂಥ ವಿಷಯ ಅಲ್ಲ, ವೈಜ್ಞಾನಿಕರು ಕೂಡ ಇದನ್ನು ನಿರೂಪಣೆ ಮಾಡಿ ತೋರಿಸ್ತಾ ಇದ್ದಾರೆ. ಈ ರೀತಿಯಾದಂಥ ಕಾಲದಲ್ಲಿ ಸೂರ್ಯ ಇಲ್ಲದಿದ್ದರೆ ಜಗತ್ ವ್ಯಾಪಾರವೇ ನಿಲ್ಲುವಂಥ ಪರಿಸ್ಥಿತಿ ಆಗ್ತಿತ್ತು. ಸೂರ್ಯನ ಸಾಮರ್ಥ್ಯ, ಅವನ ಅಂತರ್ಯಾಮಿಯಾಗಿರ್ತಕ್ಕಂಥ ಅನಂತಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಸವಿತ್ರನಾಮಕ ಲಕ್ಷ್ಮೀನಾರಾಯಣನಾದಂಥ ತಿಮ್ಮಪ್ಪ ಲಕ್ಷ್ಮೀ ವೆಂಕಟೇಶ ಅವನಿಗೆ ಕೀರ್ತಿಯನ್ನು ತಂದುಕೊಡುವಂಥ ರೀತಿಯಲ್ಲಿ ಪರಮಾತ್ಮ ಅನುಗ್ರಹವನ್ನು ನೀಡ್ತಾ ಇದ್ದಾನೆ. ಮಳೆ ಬಂದಾಗ ಸಸ್ಯ ಬೆಳೆಯುವುದು, ಆ ಮಳೆ ನೀರು ಯಾವುದೇ ನೀರಿದ್ದರೂ ಕೂಡ ಆ ಸೂರ್ಯನು ಏನು ಮಾಡ್ತಾನೆ, ಆ ನೀರನ್ನೆಲ್ಲ ತೆಗೆದುಕೊಂಡು ಮೋಡದಿಂದ ಮಳೆಯನ್ನು ಕೊಡ್ತಾನೆ. ಆ ಮಳೆ ಬರಲಿಕ್ಕೂ ಕೂಡ ಸೂರ್ಯನು ಒಂದು ಕಾರಣ ಆಗ್ತಾನೆ. ಅಷ್ಟು ಮಾತ್ರ ಅಲ್ಲ, ಆ ಪರಮಾತ್ಮನ 2 ಕಣ್ಣು
ಸೂರ್ಯ ಚಂದ್ರ ಅಂತ ವೇದಗಳು ಹೇಳ್ತಾ ಇದೆ. ಹೀಗಿದ್ದಾಗ ಅಂಥ ಸೂರ್ಯನಿಗೆ ನಾವು ನಮಸ್ಕಾರ ಮಾಡೋದು ಎಂಬುದು ಖಂಡಿತ ಅವಶ್ಯಕತೆ ಇದೆ. ಇವತ್ತು ನಾವು ಕೇಳ್ತಾ ಇರ್ತೇವೆ, ಕೇಳೋದು ಮಾತ್ರ ಅಲ್ಲ, ಮಾಡೋದು ಇದೆ. ಸೂರ್ಯ ನಮಸ್ಕಾರ ಪ್ರತಿದಿನ ಮಾಡಬೇಕು ಅಂತ. ಯಾಕೆಂದರೆ ಆ ಸೂರ್ಯನಿಗೆ ನಾವು ಬೆಳಿಗ್ಗೆದ್ದು ಅರುಣೋದಯ ಸೂರ್ಯೋದಯ ಆರಂಭ ಆಗಲಿಕ್ಕೆ ಇರುವಂಥ ಕಾಲದಲ್ಲಿ ನಾವು ಬೇಗ ಎದ್ದು ವಿಶೇಷವಾದಂಥ ರೀತಿಯಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಅಷ್ಟು ಮಾತ್ರ ಅಲ್ಲದೆ ಬ್ರಾಹ್ಮೇ ಮುಹೂರ್ತೆ ಚೋತ್ತಾಯ ಧ್ಯಾಯೇ ದೇವಂ ಅಧೋಕ್ಷಜಂ. ಆ ಪರಮಾತ್ಮನನ್ನು ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಪರಮಾತ್ಮನನ್ನು ಧ್ಯಾನ ಮಾಡಿದಾಗ ಆ ಪರಮಾತ್ಮನ ಅನುಗ್ರಹ ಮತ್ತು ನಮ್ಮ ಶರೀರಕ್ಕೂ ಕೂಡ ದಾರ್ಢ್ಯತೆ ಸಿಗ್ತದೆ ಎಂಬುದನ್ನು ಇತಿಹಾಸ ಪುರಾಣಗಳು ವೈಜ್ಞಾನಿಕರು ನಿರೂಪಣೆ ಮಾಡಿ ತೊಡ್ತಾ ಇದ್ದಾರೆ. ಇದು ಯಾತಕ್ಕೆ ಇಷ್ಟು ಅಂತ ಹೇಳಿದರೆ, ಈ ರಥಸಪ್ತಮಿ ದಿವಸ ಯಾವ ಈ ಪರಮಾತ್ಮನಿಗೆ 7 ವಿಧವಾದಂಥ ವಾಹನ ಮೂಲಕವಾದಂಥ ವಿಶೇಷವಾದಂಥ ಸೇವೆ ನಡೀತಾ ಇದೆ. ಆ ಸೇವೆಯಲ್ಲಿ ಮುಂದೆ ಬರ್ತಕ್ಕಂಥದ್ದು ಸರ್ವಭೂಪಾಲ ವಾಹನನಾಗಿ ತಿಮ್ಮಪ್ಪ ಬರ್ತಿದ್ದಾನೆ ರಥಸಪ್ತಮಿ ದಿವಸ. ನೋಡಿರೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ. ನೋಡಿರೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ. ರೂಢಿಪದಾಸರಿಗೆ ನೀಡಲು ದರುಶನ, ರೂಢಿಪದಾಸರಿಗೆ ನೀಡಲು ದರುಶನ. ಗೂಢಪದಾದ್ರಿಯಂ ಬಂದ ಮಹಾತ್ಮನ. ನೋಡಿರೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ. ಈತನೇ ವೈಕುಂಠನಾಥನು ನಿಜ ಶಾತ ಕುಂಬೋಧರ ತಾತನು. ಈತನೇ ವೈಕುಂಠನಾಥನು ನಿಜ ಶಾತ ಕುಂಬೋಧರ ತಾತನು. ಮಾತಂಗ ವರದಾತ ಶ್ವೇತವಾಹನ ಸೂತ. ಮಾತಂಗ ವರದಾತ ಶ್ವೇತವಾಹನ ಸೂತ. ಜಾತರಹಿತ ಧನುಜಾತ ಕುಲಾಂತಕ. ನೋಡಿರೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ. ನೋಡಿರೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ. ತೋಂಡಮಾನ ಗೋಲಿದಾತನ ತನ್ನ ತೋಂಡ ಜನಕ್ಕೆ ಸುಖದಾತನ.
ತೋಂಡಮಾನ ಗೋಲಿದಾತನ ತನ್ನ ತೋಂಡ ಜನಕ್ಕೆ ಸುಖದಾತನ ಅಂಡಜಾತ ಪ್ರಕಾಂಡವರೂಢ ಅಂಡಜಾತ ಪ್ರಕಾಂಡವರೂಢ ಬ್ರಹ್ಮಾಂಡ ನಾಯಕನಾದ ಪಾಂಡವ ಪಕ್ಷನ ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ ಇಂದೂಧರಾಮರವಂದ್ಯನ ಶ್ಯಾಮ ಸುಂದರ ವಿಠಲ ಮುಕುಂದನ ಇಂದೂಧರಾಮರವಂದ್ಯನ ಶ್ಯಾಮ ಸುಂದರ ವಿಠಲ ಮುಕುಂದನ ಸಂದರುಶನ ಮಾತ್ರದಿ ಹಿಂದೆ ಮಾಡಿದ ದೋಷ ಸಂದರುಶನ ಮಾತ್ರದಿ ಹಿಂದೆ ಮಾಡಿದ ದೋಷ ವೃಂದವೆಲ್ಲವೋ ಎಂದು ಬೆಂದು ಹೋಗುವುದು ಘನ ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ ರೂಢಿ ಪದಾಸರಿಗೆ ನೀಡಲು ದರುಶನ ರೂಢಿ ಪದಾಸರಿಗೆ ನೀಡಲು ದರುಶನ ಗೂಢಪಾದಾದ್ರಿಯೆಂಬಂದ ಮಹಾತ್ಮನ ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ಧೀರನ. ಓಂ ನಮೋ ವೆಂಕಟೇಶಾಯ. ನೋಡಿದೆ ವೆಂಕಟರಮಣನ ಅಂತ ಆನಂದಮಯನಾದಂಥ ಆ ಪರಮಾತ್ಮನು ಸರ್ವಭೂಪಾಳ ವಾಹನನಾಗಿ ನಮ್ಮ ಎಲ್ಲರನ್ನು ಅನುಗ್ರಹಿಸಲಿಕ್ಕೆ ವಾಹನದಲ್ಲಿ ಕುಳಿತವನಾಗಿ ಬರ್ತಿರ್ತಕ್ಕಂಥ ಈ ವೀಕ್ಷಣೆ ನಮ್ಮ ಎಲ್ಲರಿಗೂ ಕೂಡ ಆನಂದದಾಯಕನಾಗಿದ್ದಾನೆ ಪರಮಾತ್ಮ. ಅಂಥ ಪರಮಾತ್ಮ ಸರ್ವಭೂಪಾಳ ಅಂತ ಹೇಳ್ತಾರೆ. ಸರ್ವಭೂಪಾಳ ವಾಹನ ಏನದು ಅಂತ ಹೇಳಿದರೆ ಮಾಂಧಾತ ನಹುಶೋಂಬರೀಶ ಸಗರೌ ರಾಜಾಪೃತುರ್ಹೈಹಯ ಶ್ರೀಮಾನ್ ಧರ್ಮಸುತಾನಲೋ ದಶರಥೋ ರಾಮೋ ಯಯಾತಿರ್ಯದುಹು ಇಕ್ಷ್ವಾಕುಶ್ಚ ವಿಭೀಷಣಶ್ಚ ಭರತಃ ಉತ್ಥಾನ ಪಾದೋದ್ರುವಿ ಇತ್ಯಾದ್ಯ ಭುಜಶ್ಚ ಸತತಂ ಕುರ್ವಂತು ನೋ ಮಂಗಳಂ ಅಂತ ನಾವು ಇವತ್ತು ಭೂಮಿಯಲ್ಲಿ ಬಂದಂಥ ರಾಜರ ಚರಿತ್ರೆ ಕತೆ ಇದೆಲ್ಲವನ್ನು ಕೇಳಿದಾಗ ಈ ಎಲ್ಲ ರಾಜರುಗಳಿಗೂ ಕೂಡ ರಾಜನಾಗಿರ್ತಕ್ಕಂಥವನು ರಾಜರಾಜೇಶ್ವರನಾದಂಥ ನಮ್ಮ ತಿಮ್ಮಪ್ಪ ಶ್ರೀನಿವಾಸ ಶ್ರೀದೇವಿ ಭೂದೇವಿ ಸಹಿತನಾಗಿ ಸರ್ವಭೂಪಾಳ ವಾಹನದಲ್ಲಿ ಕುಳಿತವನಾಗಿ ತಾನು ನಮಗೆ ತಿಳಿಸ್ತಕ್ಕಂಥದ್ದು ನಾನು ಎಲ್ಲರಿಗೂ ಕೂಡ ರಾಜರಾಜೇಶ್ವರನು ಅಂತ ಹೇಳಿ. ಯಾಕೆಂದರೆ ಆ ಪರಮಾತ್ಮ ಯಾವ ಪೃಥುಚಕ್ರವರ್ತಿ ಈ ಭೂಮಿಯನ್ನು ಆಳಿದ್ದಾನೆ, ಆ ಪೃಥುಚಕ್ರವರ್ತಿಯಲ್ಲಿ ತನ್ನ ಅಂಶವನ್ನು ಇಟ್ಟು
ಆ ಪೃಥು ಚಕ್ರವರ್ತಿ ಮೂಲಕ ಈ ಭೂಮಿಯನ್ನು ಆಳಿದ ಕಾರಣ ಆ ರೂಪಕ್ಕೆ, ಆ ರೂಪವನ್ನು ರಾಜರಾಜೇಶ್ವರ ಅಂತ ಹೇಳ್ತಾರೆ. ಆ ರಾಜರಾಜೇಶ್ವರ ಅಂತ ಪರಮಾತ್ಮ ಮಾಡಿದಂಥ ವ್ಯಾಪಾರಕ್ಕೆ ಈ ಪೃಥ್ವಿ ಅಂತ ಕಂಡು ಬರೆದಿದೆ. ಈ ರೀತಿಯಾಗಿ ಪರಮಾತ್ಮನ ಅನುಗ್ರಹ ಹೆಜ್ಜೆ ಹೆಜ್ಜೆಗೆ ಕ್ಷಣ ಕ್ಷಣಕ್ಕೆ ನಾವು ಯೋಚನೆ ಮಾಡಿದಾಗ ಹೇಳುವಂಥ ಮಾತು ಉಂಟು. ಯಾವುದು ಪರಮಾತ್ಮನ ಸೃಷ್ಟಿಯಾದಂಥ ವಸ್ತುಗಳಾಗಲಿ ವ್ಯರ್ಥ ಅಲ್ಲ ಅಂತಾರೆ. ಎಲ್ಲವೂ ಒಂದೊಂದು ರೀತಿಯಲ್ಲಿ ಒಂದು ಉಪಕಾರಕ್ಕೆ ಬರ್ತದಂತೆ. ಆ ರೀತಿಯಲ್ಲಿ ಪರಮಾತ್ಮನ ಸೃಷ್ಟಿಯಲ್ಲಿ ಕಂಡು ಬಂದಂಥ ರಾಜರುಗಳು, ಆ ರಾಜರುಗಳಿಗೆ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಏನೆಂದರೆ ಸರ್ವದೇವ ಮಯೋ ನೃಪಃ, ಸರ್ವವೇದ ಮಯೋ ವಿಪ್ರಃ, ಸರ್ವದೇವ ಮಯೋ ನೃಪಃ ಅಂತ ಹೇಳಿ. ಏನೆಂದರೆ ಬ್ರಾಹ್ಮಣರು ವೇದಮಯರಾಗಿರ್ತಾರಂತೆ, ರಾಜರು ದೇವಮಯ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಆ ರಾಜರುಗಳಿಗೆ ಅವರಲ್ಲಿ ದೇವತಾ ಸನ್ನಿಧಾನ ಪರಿಪೂರ್ಣವಾಗಿರ್ತದಂತೆ. ಆ ದೇವರ ಸನ್ನಿಧಾನ ಉಳ್ಳಂಥವರೇ ರಾಜರು ಅಂತ ಕಂಡು ಪರಿಯಲ್ಪಡ್ತಾರಂತೆ. ಅಂಥ ರೀತಿಯಲ್ಲಿ ಆ ರಾಜರೆಲ್ಲ ಏನು ಯಾತಕ್ಕಾಗಿದ್ದಾರೆ ಎಂಬುದನ್ನು ಪ್ರದರ್ಶನ ಮಾಡಲಿಕ್ಕೆ ಪರಮಾತ್ಮ ನಮಗೆ ತಿಳಿಸ್ತಾ ಇದ್ದಾನೆ. ರಾಜರು ಮಂಗಳಪ್ರದ, ಮಂಗಳವನ್ನು ನೀಡತಕ್ಕಂಥವರಂತೆ. ರಾಜರೇ ಮಂಗಳವನ್ನು ನೀಡೋರು ಅಂತ ಹೇಳಿದರೆ ಅವರಿಗೆ ಎಚ್ಚರಿಕೆಯನ್ನು ಪರಮಾತ್ಮ ನೀಡುವಂಥದ್ದು ಏನೆಂದರೆ, ನೋಡು, ನಾನು ಪ್ರಜಾಸೃಷ್ಟಿಯನ್ನು ಮಾಡಿದರೂ ಕೂಡ ನನ್ನಲ್ಲಿರ್ತಕ್ಕಂಥ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಇದ್ದರೂ ಕೂಡ ನೀವು ಪ್ರಜೆಗಳನ್ನು ರಕ್ಷಣೆ ಮಾಡಲಿಕ್ಕಾಗಿ ನೀವು ರಾಜರಾಗಿ ಕಂಡು ಬರ್ತಾ ಇದ್ದೀರಿ. ನೀವೆಲ್ಲರೂ ಹೇಗಿರಬೇಕು, ಜಗತ್ತಿಗೆ ಮಂಗಳವನ್ನು ಮಾಡಿರಿ ಅಂತ ಪರಮಾತ್ಮ ಪ್ರದರ್ಶನ ಮಾಡತಕ್ಕಂಥದ್ದೇ ಈ ಸರ್ವಭೂಪಾಲ ವಾಹನದಿಂದ. ಶುಭಂ ಗಾಯಂತಿ ಏಕಾಮಾನ್, ಪರಮಾತ್ಮ ಹೇಳ್ತಾ ಇದ್ದಾನೆ, ನೀವೆಲ್ಲರೂ ಕೂಡ ಒಳ್ಳೆಯದನ್ನೇ ಮಾಡಿರಿ, ಒಳ್ಳೆಯದನ್ನೇ ಚಿಂತಿಸಿರಿ. ಪ್ರಜೆಗಳನ್ನು ರಕ್ಷಣೆ ಮಾಡುವುದು ಎಂಬುದು ಅಷ್ಟು ಸುಲಭ ಅಲ್ಲ. ಅಂಥ ಪ್ರಜೆಗಳನ್ನು ಸರಿಯಾದ ರೀತಿಯಲ್ಲಿ ಸನ್ಮಾರ್ಗದಲ್ಲಿ ಪ್ರವೃತ್ತಿ ಬರುವಂತೆ ರಾಜರು ನಡೆದುಕೊಂಡಾಗ ದೇವತೆಗಳು ಸಂತುಷ್ಟರಾಗಿ ಸರಿಯಾದ ಕಾಲದಲ್ಲಿ ಮಳೆಯನ್ನು ಸುರಿಸ್ತಾರಂತೆ. ಆ ಮಳೆ ಸುರಿಯೋದರಿಂದ ಸಸ್ಯಗಳು ಧಾನ್ಯಗಳು ಬೆಳೀತಾ ಇದೆ. ಆ ಸಸ್ಯ ಧಾನ್ಯಗಳಿಂದ ಪಶುಗಳು ಪಕ್ಷಿಗಳು ಮನುಷ್ಯರು ಎಲ್ಲರೂ ಕೂಡ ಸಂತುಷ್ಟರಾಗಿ ಅವರಿಗೆ ಬೇಕಿದ್ದಂಥ ಜೀವನಕ್ಕೆ ಉಪಾಯವಾದಂಥ ಸರ್ವಸ್ವವು ಸಿಕ್ಕಿ ಅವರೆಲ್ಲರೂ ಚೆನ್ನಾಗಿರ್ತಾರೆ ಎಂಬುದಕ್ಕೆ ಪ್ರದರ್ಶನ ನೀಡುವಂಥ ರೀತಿಯಲ್ಲಿ ರಾಜರಾಜೇಶ್ವರನಾಗಿ ಪರಮಾತ್ಮ ತಿಮ್ಮಪ್ಪನು ಶ್ರೀದೇವಿ ಭೂದೇವಿ ಸಹಿತನಾಗಿ ಆರತಿ ಸೇವೆಯನ್ನು ಅರ್ಚಕರ ಮೂಲಕ ಸ್ವೀಕಾರವನ್ನು ಮಾಡ್ತಾ ಇದ್ದಾನೆ. ಇಂಥ ಒಂದು ರಥಸಪ್ತಮಿಯಲ್ಲಿ 5ನೇ ವಾಹನನಾಗಿ ಪರಮಾತ್ಮ ಈ ಯಾವ ಸರ್ವ ಭೂಪಾಲ ವಾಹನದಲ್ಲಿ ಬರ್ತಾ ಇದ್ದಾನೆ ಅದನ್ನು ನಾವು ನೋಡಿ ಕಣ್ಣು ತುಂಬಿಕೊಳ್ಳೋಣ. ಈ ರೀತಿಯಾಗಿರ್ತಕ್ಕಂಥ ಕಾಲದಲ್ಲಿ ಪರಮಾತ್ಮ ಹೇಳುವಂಥದ್ದೇನೆಂದರೆ, ಆನಂದದಾಯಕನಾದಂಥ ಪರಮಾತ್ಮನಲ್ಲಿ ನಾವು ಶರಣ ಹೊಂದಿದಾಗ ಆ ಪರಮಾತ್ಮ ನಮಗೂ ಆನಂದವನ್ನೇ ನೀಡ್ತಾನಂತೆ. ಹೇಗೆ ಅಂತ ಹೇಳಿದರೆ, ಯಾವ ಪ್ರಜೆಗಳು ರಾಜರ ಆಜ್ಞಾನುಸಾರವಾಗಿ ನಡ್ಕೊತಾರೆ ಆ ರಾಜರೂ ಕೂಡ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿದರೆ ಮಂಗಳಮಯವಾದಂಥ ಜೀವನವನ್ನು ನಡೆಸಬೇಕು ಅಂತ ಆ ಪರಮಾತ್ಮ ತೋರಿಸಿಕೊಡ್ತಾ ಇದ್ದಾನೆ. ಈ ರೀತಿಯಾಗಿದ್ದಂಥ ಕಾಲದಲ್ಲೇ ಈ ಭೂಮಿಯನ್ನು ಆಳಿದಂಥ ರಾಜರು ಚಕ್ರವರ್ತಿಗಳು ಎಲ್ಲ ರಾಜರಿಗೆ ರಾಜನಾಗಿ ನಾನು ಅಂತ ತೋರಿಸಿಕೊಡ್ತಾ ಇದ್ದಾನೆ ಯಾವ ಪರಮಾತ್ಮ. ಭಾಗವತ ಹೇಳ್ತಾ ಇದೆ, ಅರ್ಥೇಶು ಅಭಿಜ್ಞಸ್ವರಾಟ್ ಸ್ವಯಂ ರಾಜತೇತಿ ಸ್ವರಾಟ್ ಅಂತ. ಪ್ರಕಾಶಮಾನನಾಗಿ ತಾನೇ ಈರೇಳು ಜಗತ್ತಿಗೆ ಸ್ವಾಮಿ, ಒಬ್ಬನೇ ಒಂದು ರಾಷ್ಟ್ರ, ಆ ರಾಷ್ಟ್ರನಲ್ಲಿ ಒಬ್ಬನೇ ಒಬ್ಬ ರಾಜ ಅಂದರೆ ಯಾರಂದರೆ ನಮ್ಮ ಸ್ವಾಮಿ ಅವನು. ಯಾಕೆಂದರೆ ಸರ್ವವೂ ಕೂಡ ಎಲ್ಲ ಸಂಪತ್ತು ಆ ಪರಮಾತ್ಮನಂದು. ಆ ಪರಮಾತ್ಮ ಎಂಥವನಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ದೇಶತಃ ಕಾಲತಃ ಅಣುರೇಣು ತೃಣಕಾಷ್ಟನಾಗಿ ಪರಿಪೂರ್ಣನಾಗಿರ್ತಕ್ಕಂಥ ಗೋವಿಂದ ಅಂತ ಕರೆಯಲ್ಪಡ್ತಕ್ಕಂಥ ತಿಮ್ಮಪ್ಪನಾದಂಥ ಶ್ರೀನಿವಾಸ ಗುಣಗಳಿಂದಲೂ ವ್ಯಾಪ್ತನಾಗಿದ್ದಾನೆ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾಗಿ ಇಂದು ಇದ್ದಾನೆ ನಾಳೆ ಇದ್ದಾನೆ ಅಂತ ಇಲ್ಲ, ಭೂತ ಭವಿಷ್ಯ ಉತ್ತರ ಕಾಲದಲ್ಲಿ ಸದಾ ಇರತಕ್ಕಂಥ ಅಪ್ರಾಕೃತ ಶರೀರನ ಇರತಕ್ಕಂಥ ಅಚಿಂತ್ಯದ್ಭುತ ಶಕ್ತಿ ಉಳ್ಳಂಥ
ಆ ಪರಮಾತ್ಮನ ವ್ಯಾಪಾರವನ್ನು ನೋಡಿದಾಗ ಗೊತ್ತಾಗ್ತದೆ ನಮಗೆ ಪರಮಾತ್ಮ ಎಂಥವನು ಅಂತ ಹೇಳಿದರೆ ಪ್ರಕಾಶಮಾನನಾಗಿ ಇವತ್ತು ನಾವು ಶ್ರೀದೇವಿ ಭೂದೇವಿ ಸಹಿತನಾಗಿ ತಿಮ್ಮಪ್ಪನ ದರ್ಶನವನ್ನು ನಾವು ಮನೆಯಲ್ಲಿ ಕುಳಿತವರಾಗಿ ದೂರದರ್ಶನದಿಂದ ನಾವು ನೋಡ್ತಾ ಇದ್ದೇವೆ. ಆ ರೀತಿಯಾಗಿದ್ದಾಗ ಆ ಪರಮಾತ್ಮನು ಹೇಗಿದ್ದಾನೆ? ಸ್ವರಾಟ್ ಅಂತ ಹೇಳಿದ ಮೇಲೆ ವಿರಾಟ್ ಅಂತಾರೆ. ವಿಶೇಷೇನ ರಾಜತೆ ಇತಿ ವಿರಾಟ್. ಇಂಥ ವಿಶೇಷವಾದಂಥ ರೀತಿಯಲ್ಲಿ ತನ್ನ ವ್ಯಾಪಾರವನ್ನು ಪ್ರದರ್ಶನ ಮಾಡುತ್ತಿದ್ದಾನೆ. ಪರಮಾತ್ಮನಿಗೆ ಆನಂದಮಯನಾದಂಥ ಅವನಿಗೆ ಯಾವುದು ಬೇಕಿದ್ದಿಲ್ಲ, ಯಾವ ಅಪೇಕ್ಷೆನೂ ಇಲ್ಲ. ಆದರೂ ಆ ಪರಮಾತ್ಮನು ನಮಗಾಗಿ ನಮ್ಮನ್ನು ಅನುಗ್ರಹಿಸಲಿಕ್ಕಾಗಿ ತನ್ನ ಲೀಲೆಯನ್ನು ವ್ಯಾಪಾರವನ್ನು ಅವತಾರ ರೂಪದಿಂದಲೂ ತೋರಿಸಿಕೊಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅಂಥ ತಿಮ್ಮಪ್ಪನ ದರ್ಶನ ನೋಡಿ ನಾವು ಸಂತುಷ್ಟರಾಗೋಣ. ಶ್ರೀಶಾ ಉದ್ಧರಿಸೋ ಅಶೇಷ ಪಾಲಕ ಕರುಣಾ ಸಮುದ್ರನೇ ಶ್ರೀನಿವಾಸ ಶ್ರೀಶಾ ಶ್ರೀಶಾ ಉದ್ಧರಿಸೋ ಅಶೇಷ ಪಾಲಕ ಕರುಣಾ ಸಮುದ್ರನೇ ಶ್ರೀನಿವಾಸ ಶ್ರೀಶಾ ದೋಷ ದೂರನೆ ನಿಜ ದಾಸರ ಸನ್ಮಾನ ಪೋಷಕ ಕಲಿಕೃತ ದೋಷ ನಾಶಕ ಸದ್ಗುಣ ಸುಮನ ನಿಧೆ ಗಮನ ಫಣೀಶ ಶಯನ ಸುರೇಶ ಮುಖ ತ್ರಿದಿವೇಶನುತ ದಾಸ ಜನ ಸಹವಾಸ ಕೊಡು ಮಹಿದಾಸಯೇ ಭವಕ್ಲೇಶ ಕಳೆದು ಶ್ರೀಶಾ ಉದ್ಧರಿಸೋ ಅಶೇಷ ಪಾಲಕ ಕರುಣಾ ಸಮುದ್ರನೇ ಶ್ರೀನಿವಾಸ ಶ್ರೀಶಾ ರಮಣ ಹೃತ್ಕಮಲಸ್ತವ ಪಾದ ಕಮಲ ನಂಬಿದೆಯನ್ನ ಕುಮನವ ಕಳೆಯೋ ಕಮಲ ರಮಣ ಹೃತ್ಕಮಲಸ್ತವ ಪಾದ ಕಮಲ ನಂಬಿದೆಯನ್ನ ಕುಮನವ ಕಳೆಯೋ ಕಮಲ ಜಪಿತ ನಿನ್ನ ವಿಮಲ ಗುಣವ ನಿತ್ಯ ಶಮದಿಂದ ಸಂಯುಕ್ತವಾದ ದಮದಿಂದ ಗ್ರಂಥೋಕ್ತ ವಿವಿಧ ಕ್ರಮದಿಂದ ಮಾನಸದಿ ಧ್ಯಾನಿಪೆ ವಿಮಲ ಸಂಪದ ಯಮಗೆ ಕೊಡು ಎಂದು ಪ್ರಾರ್ಥಿಸುವೆ ನಿನಗೆ ನಮಿಪ ಜನರಿಗೆ ಬರಿಗ ನಿಂತೆಂದು ಹೀಗೆಂದು ತಿಳಿದು ನಮಿಸುವೆನು ನಾನಿನಗೆ ನಿಜ ಬಂದು ಆನಂದ ಸಿಂಧು ಸುಮನ ಸರಹ ಕಮಲದಿ ನೆಲೆಸಿ ಅಮಿತ ಕ್ರಿಯಗಳ ಮಾಡಿಸುವಿ ಸಂಯಮ ಜವರದ ಅಮರ ರಿಪುಗಣ ದಮನ ಯಮಗೆ ಸುಮನಸಿತು ಶ್ರೀಶಾ ಉದ್ಧರಿಸೋ ಅಶೇಷ ಪಾಲಕ ಕರುಣಾ ಸಮುದ್ರನೇ ಶ್ರೀನಿವಾಸ ಶ್ರೀಶಾ
ಸರಹೃದಯರ ಉದ್ಧಾರ ಮಾಡುವ ಸುಕುಮಾರ ಯಾದವ ಕುಲವೀರ ಧೀರ ಸರಹೃದಯರ ಉದ್ಧಾರ ಮಾಡುವ ಸುಕುಮಾರ ಯಾದವ ಕುಲವೀರ ಧೀರ ಚಾರು ಸನ್ಮಹಿಮನೆ ಮಾರ ಜನಕ ಸೃಷ್ಟಿ ಕಾರಣ ಸಂಸಾರ ವಾರಿಧಿ ತಾರಣ ಕರಿರಾಜರಿ ಪುನಿವಾರಣ ನಾನಿನ್ನ ಚರಣ ಸಾರಿದೆನು ಮುರವೈರಿ ನರಹರಿಯೇ ಉದ್ಧವ ವರದ ಸುಕುಮಾರ ಅನುಪಮ ಅಮಿತ ಮಹಸಿರಿಯೇ ಇಂದ್ರಾತ್ಮ ಜಗನಿ ಸಾರಥಿಯ ವಿಭುದೇಶ್ವರರ ದೊರೆಯೇ ರಜನೀಶ ಕುಲಜನೆ ವಾರಿ ಚರಕಿಟಿ ಮನುಜ ಮೃಗ ಬಲಿ ವೈರಿ ಸರ್ಗದವಗ್ನಿ ಜನೆ ಕಪಿ ವೀರ ಪಾರ್ಥಿಪ ಸುಖದ ಕಲ್ಕಿಯ ಚಾರು ತತ್ವ ವಿಚಾರ ಮತಿ ಕೊಡು ತ್ರಿಷಾ ಉದ್ಧರಿಸೋ ಅಶೇಷ ಪಾಲಕ ಕರುಣಾ ಸಮುದ್ರನೇ ಶ್ರೀನಿವಾಸ ಶ್ರೀಶಾ ಮಂದಜಾಸನ ವಾಯು ನಂದಿವಾಹನ ಅಹಿ ವಿಹಗೇಂದ್ರ ಪ್ರಮುಖ ಸುರವೃಂದ ವಂದ್ಯಾ ಮಂದಜಾಸನ ವಾಯು ನಂದಿವಾಹನ ಅಹಿ ವಿಹಗೇಂದ್ರ ಪ್ರಮುಖ ಸುರವೃಂದ ವಂದ್ಯಾ ಇಂದಿರಾ ರಮಣನೆ ಮಂದಾಕಿನಿಯ ಪೀತ ಇಂದೆನ್ನ ಭಿನ್ನಪವ ಕೇಳಿ ಮುಂದೆನ್ನ ಮರೆಯದಲೆ ಕರುಣದಿಂದೆನ್ನ ಭೂರಿ ಕೃತನ್ನ ಚಂದ್ರದಿಂದಲಿ ಮಾಡುವನು ನೀನೇ ನಿನ್ ಹೊರತು ಇನ್ನು ಹೊಂದಿದವರನು ಪೊರೆವರನು ಕಾಣೆ ಅಜಮಿಳ ಪ್ರಭುಗಾನಂದ ಪಡಿಸಿದ ಪರಮ ಪ್ರಭು ನೀನೇ ಅರವಿಂದ ನೇತ್ರನೇ ಹಿಂದು ಮುಂದೆಂದೆಂದಿಗೂ ಗತಿಯೆಂದು ನಂಬಿದೆ ಕರವ ಪಿಡಿಯೋ ತಂದೆ ಶ್ರೀಪತಿ ವಿಠಲ ಈ ಭವ ಸಿಂಧುವಿನ ದಶೆಯಿಂದ ಶೀಘ್ರದಿ ಶ್ರೀಶಾ ಉದ್ಧರಿಸೋ ಅಶೇಷ ಪಾಲಕ ಕರುಣಾ ಸಮುದ್ರನೇ ಶ್ರೀನಿವಾಸ ಶ್ರೀಶಾ ಶ್ರೀಶಾ ಉದ್ಧರಿಸೋ ಅಶೇಷ ಪಾಲಕ ಕರುಣಾ ಸಮುದ್ರನೇ ಶ್ರೀನಿವಾಸ ಶ್ರೀಶಾ ದೋಷ ದೂರನೆ ನಿಜ ದಾಸರ ಸನ್ಮಾನ ಪೋಷಕ ಕಲಿಕೃತ ದೋಷ ನಾಶಕ ಸದ್ಗುಣ ಸುಮನ ನಿಧೆ ವಿಷಗಮನ ಫಣೀಶ ಶಯನ ಸುರೇಶ ಮುಖ ತ್ರಿದಿವೇಶನುತ ದಾಸ ಜನ ಸಹವಾಸ ಕೊಡು ಮಹಿದಾಸಯಿ ಭವಕ್ಲೇಶ ಕಳೆದು
श्रीशा उद्धरीसो अशेष बालका करुणा समुद्रने श्रीनिवासा श्रीशा 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 ವೆಂಕಟಾದ್ರಿಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ತಿರುಮಲ ಕ್ಷೇತ್ರ ಶ್ರೀನಿವಾಸನ ರಥಸಪ್ತಮಿ ಮಹೋತ್ಸವದಲ್ಲಿ ಸರ್ವಭೂಪಾಲ ವಾಹನದಲ್ಲಿ ಶ್ರೀದೇವಿ ಭೂದೇವಿ ಸಹಿತನಾಗಿ ಪರಬ್ರಹ್ಮನಾದಂಥ ಶ್ರೀನಿವಾಸನು ತಾನು ಯಾರು ಎಂಬುದನ್ನು ಪ್ರದರ್ಶನ ಮಾಡೋ ರೀತಿಯಲ್ಲಿ ರಾಜರಾಜೇಶ್ವರನಾಗಿ ನಮಗೆ ದರ್ಶನವನ್ನು ನೀಡತಕ್ಕಂಥದ್ದನ್ನು ನೃತ್ಯ ಗೀತ ವಾದ್ಯಗಳಿಂದ ಎಲ್ಲ ಮಹಿಳೆಯರು ತಮ್ಮ ತಮ್ಮ ಕಲಾ ಪ್ರದರ್ಶನವನ್ನು ಮಾಡ್ತಾಗಿ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇರಲಿಕ್ಕೆ ನಾವು ಪರಮಾತ್ಮನನ್ನು ಹೇಗೆ ಧ್ಯಾನ ಮಾಡೋದು? ಕಪಿಲರೂಪಿ ಪರಮಾತ್ಮ ದೇವಹೂತಿಗೆ ಉಪದೇಶ ಮಾಡಿದಂತೆ ಸಂಚಿಂತೆಯೇದ್ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋಹ ಲಾಂಛನಾಢ್ಯಂ. ಆ ಪರಮಾತ್ಮನನ್ನ ಪಾದದಿಂದ ಶಿರಪರ್ಯಂತ ಅವನಲ್ಲಿರುವಂಥ ಎಲ್ಲ ಗುಣಗಳನ್ನು ತಿಳಿದು ನಾವು ಧ್ಯಾನ ಮಾಡಬೇಕು ಅಂತ ಏನು ಉಪದೇಶವನ್ನು ಮಾಡಿದ್ದಾನೆ ಅದನ್ನು ಪರಮಾತ್ಮ ತೋರಿಸಿಕೊಡ್ತಾ ಇದ್ದಾನೆ ಇಲ್ಲಿ ಸರ್ವಭೂಪಾಲ ವಾಹನದಲ್ಲಿ. ಯಾಕೆಂದರೆ ತಾನು ರಾಜರಾಜೇಶ್ವರನಾಗಿದ್ದಾನೆ ಅಂತ ಹೇಳಿದಾಗ ಎಂತೆಂಥ ರಾಜರಿಗೆ ತಾನು ಈಶ್ವರನಾಗಿ ಇದ್ದು ಅವರಲ್ಲಿ ಕೀರ್ತಿಯನ್ನು ತಂದುಕೊಂಡು ಅವರ ಪವಾಡವನ್ನು ಪ್ರದರ್ಶನ ಮಾಡಿ ತೋರಿಸಿದ್ದಾನೆ ಅಂತ ನೋಡಿದಾಗ ಶ್ರೀ ಕೃಷ್ಣನಾಗಿ ಅವತಾರ ಮಾಡಿದಾಗ ಗೋಪಾಲಕನಾಗಿ ಅವತರಿಸಿದಂಥ ಶ್ರೀಕೃಷ್ಣ ಯಾವ ಸತ್ರಾಜಿತ್ ರಾಜನಲ್ಲಿ ಶಮಂತಕಮಣಿ ಇತ್ತು ಅದನ್ನು ಅಪೇಕ್ಷಿಸಿದಂತೆ ಸತ್ರಾಜಿತ್ ರಾಜನಲ್ಲಿ ಕೇಳಿದ್ದಾನೆ. ಆ ಶಮಂತಕಮಣಿ ಎಂಥದ್ದು ಅಂತ ಹೇಳಿದರೆ ಆ ಸತ್ರಾಜಿತ್ ರಾಜ ಸೂರ್ಯನಲ್ಲಿ ತಪಸ್ಸನ್ನು ಮಾಡಿ ಆ ಶಮಂತಕಮಣಿಯ ಸಾಮರ್ಥ್ಯ ಹೇಗಿತ್ತಂದರೆ ಪ್ರತಿದಿನವೂ 8 ಬಾರ ಬಂಗಾರ ಕೊಡುವಂಥದ್ದಿತ್ತಂತೆ. ಅಂಥ ಒಂದು ಶಮಂತಕಮಣಿಯನ್ನು ತಾನು ಅಪೇಕ್ಷಿಸಿದಂತೆ ಸತ್ರಾಜಿತ್ ರಾಜನನ್ನು ಕೃಷ್ಣ ಕೇಳಿದ್ದಾನೆ. ಅವನು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾನೆ. ಆ ಹೇಳಿದ ಕಾಲದಲ್ಲಿ ಆ ಶಮಂತಕಮಣಿ ಕಾಣದೇ ಹೋಗಿದೆ. ಆ ಶಮಂತಕಮಣಿ ಕಾಣದೇ ಹೋದಾಗ ಶ್ರೀಕೃಷ್ಣನಲ್ಲಿ ಅಪವಾದ ಬಂತಂತೆ, ಕೃಷ್ಣನೇ ತೆಗೆದಿರಬೇಕು ಅಂತ ಹೇಳಿ. ಆ ಅಪವಾದ ಬಂದಾಗ ಪರಮಾತ್ಮ ನಮಗೆ ತೋರಿಸಿಕೊಡ್ತಾ ಇದ್ದಾನೆ ಏನೆಂದರೆ, ನಮ್ಮಲ್ಲಿ ತಪ್ಪಿಲ್ಲದೇ ಇದ್ದಾಗ ದೋಷ ಇಲ್ಲದೇ ಇದ್ದಾಗ ಅಪವಾದ ಬಂದಾಗ ನಾವು ನಿರಪರಾಧಿ ಅಂತ ನಾವು ಪ್ರದರ್ಶನ ಮಾಡಿ ತೋರಿಸಬೇಕು ಎಂಬುದನ್ನೇ ಪರಮಾತ್ಮ ಆ ಶಮಂತಕಮಣಿಯನ್ನು ತೆಗೆದುಕೊಂಡವರು ಯಾರು, ಅದು ಎಲ್ಲಿ ಇತ್ತು ಎಂಬುದನ್ನು ತೋರಿಸ್ತಿದ್ದಾನೆ. ಪ್ರಸೇನ ಅಂತ ಹೇಳಿ ಸತ್ರಾಜಿತ್ ರಾಜನ ಸಹೋದರ, ಅವನ ಆ ಮನೆಯನ್ನು ಧಾರಣ ಮಾಡಿಕೊಂಡು ಹೋದಾಗ ಒಂದು ಸಿಂಹ ಅವನು ಕುಳಿತು ಬಂದಂಥ ಕುದುರೆ ಮೇಲೆ ಬಂದಂಥ ಪ್ರಸೇನನನ್ನು ಸಂಹಾರ ಮಾಡಿ ಕುದುರೆಯು ಸಂಹಾರ ಮಾಡಲ್ಪಟ್ಟಿದೆ. ಮುಂದೆ ಹೋದಾಗ ಆ ಸಿಂಹವು ಸತ್ತು ಬಿದ್ದಿದ್ದನ್ನು ನೋಡಿದಾಗ ಅಲ್ಲಿ ಕರಡಿಯ ಪಾದವನ್ನು ನೋಡಿ ಜಾಂಬವಂತನ ಗುಹೆ ಅದು. ಆ ಗುಹೆಯಲ್ಲಿ ಪ್ರವೇಶ ಮಾಡಿ ಕೃಷ್ಣ ಯುದ್ಧ ಮಾಡಿ ಆ ಜಾಂಬವಂತನಿಗೆ ಅನುಗ್ರಹವನ್ನು ನೀಡೋ ರೀತಿಯಲ್ಲಿ ಪರಮಾತ್ಮ ಏನು ಮಾಡಿದ ಅಂದರೆ ಆ ಜಾಂಬವಂತನಲ್ಲಿ ಯುದ್ಧವನ್ನು ಆಡಿದಂತೆ ಯಾವ ರಾಮಾವತಾರದಲ್ಲಿದ್ದಂಥ ಜಾಂಬವಂತ ಅವನ ಎದೆಯಲ್ಲಿ ಮುಷ್ಟಿಪ್ರಹಾರವನ್ನು ಮಾಡಿದಾಗ ಅವನು ರಾಮ ಅಂತ ಕರೆದಾಗ ಶ್ರೀಕೃಷ್ಣ ಪರಮಾತ್ಮ ತಾನೇ ರಾಮ ಎಂಬುದನ್ನು ತೋರಿಸಿ ಅನುಗ್ರಹವನ್ನು ಮಾಡಿ ಆ ಶಮಂತಕಮಣಿಯನ್ನು ತೆಗೆದುಕೊಂಡು ಬಂದಾಗ ಸತ್ರಾಜಿತ್ ರಾಜನಲ್ಲಿ ಒಪ್ಪಿಸಿದ್ದಾನೆ.
ಇದು ಯಾತಕ್ಕಿದು ಅಂತ ಹೇಳಿದರೆ ಪರಮಾತ್ಮ ಎಂಥವನೆಂದರೆ ರಾಜಾದಿರಾಜ ಅಂತ ಪ್ರದರ್ಶನ ಮಾಡ್ತಿದ್ದಾನೆ. ಭೂಮಿಯಲ್ಲಿ ರಾಜರಾಗಿರುವಂಥ ವ್ಯಕ್ತಿಗಳಿಗೆ ಆ ರಾಜ ಪದವಿಯನ್ನು ನೀಡತಕ್ಕಂಥವನು ಯಾರು ಅಂತ ಹೇಳಿದರೆ ಸಾಕ್ಷಾತ್ ಪರಮಾತ್ಮ ಎಂಬುದನ್ನು ತೋರಿಸೋ ರೀತಿಯಲ್ಲಿ ಪರಮಾತ್ಮ ಕೃಷ್ಣಾವತಾರದಲ್ಲಿ ತೋರಿಸಿಕೊಟ್ಟಿದ್ದಾನೆ. ಇದೇ ರಾಮಾಯಣದಲ್ಲಿ ನಾವು ನೋಡಿದಾಗಲೂ ಕೂಡ ಪಿತೃವಾಕ್ಯ ಪರಿಪಾಲನೆ ಸಾಕ್ಷಾತ್ ಶ್ರೀಮನ್ನಾರಾಯಣ ರಾಮನಾಗಿ ಅವತಾರ ಮಾಡಿದ ಕಾಲದಲ್ಲಿ ತಂದೆಯ ಮಾತನ್ನು ಪಿತೃವಾಕ್ಯ ಪರಿಪಾಲನೆ ಮಾಡುವಂಥ ರೀತಿಯಲ್ಲಿ 14 ವರ್ಷ ವನವಾಸ ಮಾಡಿದ. ಆದರೆ 12,000 ವರ್ಷ ರಾಜ್ಯ ಪರಿಪಾಲನೆ ಮಾಡಿದಂಥವನು ಪರಮಾತ್ಮ. ಆ ರಾಜ್ಯ ಪರಿಪಾಲನೆ ಹೇಗಿರಬೇಕು ಅಂತ ಹೇಳಿದರೆ ಇವತ್ತು ನಾವು ವ್ಯವಹಾರದಲ್ಲಿ ಕಂಡು ಬರ್ತೇವೆ ರಾಮರಾಜ್ಯ ಅಂತ ಹೇಳ್ತಾರೆ. ಅಂಥ ಪರಮಾತ್ಮನ ರಾಜ್ಯ ಅಷ್ಟು ಚೆನ್ನಾಗಿತ್ತು ಎಂಬುದನ್ನು ಪುರಾಣಗಳು ತೋರಿಸಿಕೊಡ್ತಾ ಇರುವಂಥ ಕಾಲದಲ್ಲಿ ಪರಮಾತ್ಮನು ಭೂಮಿಯಲ್ಲಿ ಕಂಡು ಬಂದಂಥ ರಾಜರುಗಳಿಗೆ ರಾಜಾದಿರಾಜನು ಎಂಬುದನ್ನು ತೋರಿಸಿಕೊಡುವಂಥ ರೀತಿಯಲ್ಲಿ ಪರಮಾತ್ಮನ ಲೀಲೆ ಚರಿತ್ರೆ ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಯಾವ ಶ್ರೀಕೃಷ್ಣ ಪರಮಾತ್ಮ ತಿಮ್ಮಪ್ಪನಾಗಿ ತಿರುಮಲಾ ಕ್ಷೇತ್ರದಲ್ಲಿ ವಾಲ್ಮೀಕಿ ಗುಹದಲ್ಲಿ ವಾಸ ಮಾಡತಕ್ಕಂಥ ಕಾಲ ವರಾಹರೂಪಿಯಾದಂಥ ಪರಮಾತ್ಮನ ಕಡೆಯಿಂದ ತಾನು ವಾಸ ಮಾಡಲಿಕ್ಕೆ ಒಂದು ಜಾಗವನ್ನು ಸ್ವೀಕಾರ ಮಾಡಿ ಬಕುಳಾದೇವಿಗೆ ಮೂಲಕ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಆ ಕಾಲದಲ್ಲಿ ಒಂದು ದಿವಸ ಕದಾಚಿತ್ ವೆಂಕಟೇಶಸ್ತು ಚಿಂತೆಯಾಮಾಸ ವೈ ಹಯಂ ಮನಸಾ ಚಿಂತ್ಯಮಾನಂತು ಅಹ್ಯ ಪ್ರತ್ಯಕ್ಷತಾಂ ಗತಃ. ತಿಮ್ಮಪ್ಪ ಮನಸ ಯೋಚನೆ ಮಾಡಿದಂತೆ ತಾನು ಬೇಟೆಗೆ ಹೋಗಬೇಕು ಅಂತ. ಆ ಕ್ಷಣದಲ್ಲಿ ಮನಸ್ಸಲ್ಲಿ ನೆನೆಸಿದಾಗ ಒಂದು ಕುದುರೆ ಬಂದು ನಿಂತಿತಂತೆ. ಅದರ ಮೇಲೆ ಪರಮಾತ್ಮ ಹೇಗಿದ್ದಾನೆ, ಸರ್ವಾಭರಣ ಭೂಷಿತನಾಗಿ ಶುಭ್ರ ವಸ್ತ್ರವನ್ನು ಧಾರಣ ಮಾಡಿಕೊಂಡು ಮತ್ತು ಕಾಂಚೀಧಾಮ ವಿರಾಜಿತ ಒಳ್ಳೆ ಬಂಗಾರ ಮಾಣಿಕ್ಯ ಮುತ್ತು ಇದುಗಳಿಂದ ತುಂಬಿದಂಥ ಆಭರಣಗಳನ್ನು ಧಾರಣ ಮಾಡಿದ್ದಾನೆ. ಅಷ್ಟು ಮಾತ್ರ ಅಲ್ಲದೆ ಶುಭ್ರ ವಸ್ತ್ರವನ್ನು ತಾನು ತಲೆಯಲ್ಲಿ ಕಟ್ಟಿಕೊಂಡವನಾಗಿ ತನ್ನ ಹಣೆಯಲ್ಲಿ ತಿಲಕವನ್ನು ಇಟ್ಟುಕೊಂಡು ಕುಂಕುಮವನ್ನು ಹಚ್ಚಿಕೊಂಡವನಾಗಿ ಅಷ್ಟು ಮಾತ್ರ ಅಲ್ಲದೆ ಭೂಗೀಫಲ ಸತಾಂಬೂಲಂ ಅಡಿಕೆ ವಿಳದಲೆಯನ್ನು ಚರ್ವಣ ಮಾಡತಕ್ಕಂಥ ರೀತಿಯಲ್ಲಿ ಪರಮಾತ್ಮ ಬಂಗಾರ ನಿರ್ಮಿತವಾದಂಥ ವಸ್ತ್ರದಿಂದ ಕಟಿಮಧ್ಯದಲ್ಲಿ ಕಟ್ಟಿಕೊಂಡವನಾಗಿ ಸುವರ್ಣಮಯವಾದಂಥ ಯಜ್ಞೋಪವೀತವನ್ನು ಧಾರಣ ಮಾಡಿ ಕಂಠಾಭರಣ ಭೂಷಿತನಾಗಿ ಪರಮಾತ್ಮ ಹೊರಟಿದ್ದಾನೆ ಎಂಬುದನ್ನು ಪ್ರದರ್ಶನ ಮಾಡೋ ರೀತಿಯಲ್ಲಿ ಈಗ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಅದೇ ಪರಮಾತ್ಮ ತಿಮ್ಮಪ್ಪ ಎಂಥ ವಿಶೇಷವಾದಂಥ ಆಭರಣಗಳನ್ನು ಧಾರಣ ಮಾಡಿಕೊಂಡು ಶಂಖಚಕ್ರ ಕಿರೀಟ ಸರ್ವಾಭರಣಯುಕ್ತನಾಗಿ ಪರಮಾತ್ಮ ನಮ್ಮ ಎಲ್ಲರಿಗೂ ದರ್ಶನವನ್ನು ನೀಡತಕ್ಕಂಥ ಅವನು ತಾನು ಯಾರು ಅಂತ ತಿಳಿಸ್ತಿದ್ದಾನೆ. ಏನೆಂದರೆ ನಾನೇ ಸರ್ವಭೂಪಾಲಕ್ಕೆ ಎಲ್ಲ ಭೂಪಾಲಕರಿಗೆ ರಾಜನಾಗಿರ್ತಕ್ಕಂಥ ಅವನು, ಅವರಲ್ಲಿ ನಿಂತು ನಾನು ವ್ಯವಹಾರವನ್ನು ಮಾಡ್ತೇನೆ ಅಂತ ಹೇಳತಕ್ಕಂಥ ರೀತಿಯಲ್ಲಿ ಭವಿಷ್ಯೋತ್ತರ ಪುರಾಣ ಹೇಳಿದಂಥ ಯಾವ ಪರಮಾತ್ಮನ ವರ್ಣನೆ ಇದೆ ಅದನ್ನು ಇವತ್ತು ಪ್ರತ್ಯಕ್ಷವಾಗಿ ನಾವು ಆ ತಿಮ್ಮಪ್ಪನನ್ನು ಸರ್ವಭೂಪಾಲ ವಾಹನದಲ್ಲಿ ನೋಡಿ ಕಣ್ಣು ತುಂಬಿಕೊಳ್ತಾ ಇದ್ದೇವೆ. ಈ ರೀತಿಯಾಗಿ ಪರಮಾತ್ಮ ನಾನಾ ರೀತಿಯಾದಂಥ ಅವತಾರವನ್ನು ಧರಿಸಿ ಲೋಕಕ್ಕೆ ಶಿಕ್ಷಣೆಯನ್ನು ನೀಡಿ ಉದ್ಧಾರವನ್ನು ಮಾಡಿ ಸಾಧನೆಯನ್ನು ಮಾಡುವಂಥ ಮಾರ್ಗವನ್ನು ಪ್ರದರ್ಶನ ಮಾಡಿರತಕ್ಕಂಥ ಆ ಪರಮಾತ್ಮನಿಗೆ ಆರತಿ ಸೇವೆಯನ್ನು ಅರ್ಚಕರು ಮಾಡಿ ಎಲ್ಲ ಭಕ್ತರು ಕೂಡ ಅದನ್ನು ಸ್ವೀಕರಿಸಿ ಕೃತಾರ್ಥರಾಗ್ತಾ ಇದ್ದಾರೆ. ನಾವು ಆ ಆರತಿ ದರ್ಶನದಿಂದ ಕೃತಾರ್ಥರಾಗೋಣ. ಹೀಗಿದ್ದ ಕಾಲದಲ್ಲಿ ಪೃಥು ಚಕ್ರವರ್ತಿ ಆ ಪೃಥು
ಎಂಬ ರಾಜನು ಅವನು ಏನು ಹುಟ್ಟಿದ್ದಾನೆ, ವೇಣನ ಬಾಹುವನ್ನು ಮತನ ಮಾಡಿದ ಕಾಲದಲ್ಲಿ ಬಂದವನಿಗೆ ಪರಮಾತ್ಮ ಅವನಲ್ಲಿ ಒಂದು ಅಂಶಭೂತನಾಗಿ ಪೃಥುವನ್ನು ಚಕ್ರವರ್ತಿಯಾಗಿ ಮಾಡಿದ್ದಾನೆ. ಅವನಿಂದಲೇ ಪೃಥ್ವಿ ಅಂತ ಕರೆಯಲ್ಪಟ್ಟಿತು ಅಂತ ಹೇಳಿದರೆ ಮುಂದೆ ಈ ದೇಶವಾದದ್ದು ಭಾರತ ದೇಶ ಅಂತ ಕರೆಯಲ್ಪಡ್ತಾ ಇದೆ. ಈ ಭಾರತ ದೇಶಕ್ಕೆ ಯಾತಕ್ಕೆ ಹೆಸರು ಬಂತು ಅಂತ ಹೇಳಿದರೆ ಪರಮಾತ್ಮ ಋಷಭನಾಮಕನಾದಂಥ ಆ ಪರಮಾತ್ಮನು ಅವತಾರ ಮಾಡಿದಾಗ ಲಕ್ಷ್ಮಿ ಜಯಂತಿ ಎಂಬ ರೂಪದಿಂದ ಅವಳನ್ನು ವಿವಾಹ ಮಾಡಿ 100 ಮಕ್ಕಳನ್ನು ಹಡೆದಿದ್ದಾನೆ ಪರಮಾತ್ಮ. ಅವರಲ್ಲಿ ಮೊದಲನೇದಾದಂಥ ಅವನು ಭರತ ಅಂತ ಹೇಳಿ ಆ 100 ಮಕ್ಕಳಿಗೂ ಕೂಡ ವಿಶೇಷವಾದಂಥ ಉಪದೇಶವನ್ನು ಪರಮಾತ್ಮ ನೀಡಿ ಧರ್ಮವನ್ನು ಹೇಗೆ ನಡೆಸಬೇಕು, ರಾಜ್ಯ ಪರಿಪಾಲನೆ ಹೇಗಿರಬೇಕು, ಸಾಧನೆ ಮಾರ್ಗ ಎಂಥದ್ದು ಎಂಬುದನ್ನು ಪರಮಾತ್ಮ ಉಪದೇಶ ಮಾಡಿದ್ದಾನೆ. ಅಂಥ ಪರಮಾತ್ಮನೇ ಋಷಭನಾಮಕನಾದಂಥ ಪರಮಾತ್ಮನು ಈಗ ಶ್ರೀದೇವಿ ಭೂದೇವಿ ಸಹಿತನಾಗಿ ಸರ್ವಭೂಪಾಲ ವಾಹನದಲ್ಲಿ ಕುಳಿತವನಾಗಿ ಬರ್ತಿದ್ದಾನೆ. ಅಂಥ ಪರಮಾತ್ಮನ ದರ್ಶನದಿಂದ ನಾವು ಪವಿತ್ರರಾಗೋಣ. ನಿನ್ನ ಭಕುತಿ ಬೀರೋ, ನಿನ್ನ ಭಕುತಿ ಬೀರೋ ದೇವ, ನಿನ್ನ ಭಕುತಿ ಬೀರೋ ದೇವ, ನಿನ್ನ ಭಕುತಿ ಬೀರೋ ದೇವ, ನಿನ್ನ ಭಕುತಿ ಬೀರೋ ದೇವ. ಎನ್ನ ಮನ್ನಿಸೆ ಸಲಹುವರ್ಯಾರೋ, ಎನ್ನ ಮನ್ನಿಸೆ ಸಲಹುವರ್ಯಾರೋ, ಸನ್ನುತ ಸನ್ಮಾರ್ಗ ತೋರೋ ಅಪನ್ನ ರಕ್ಷಕ ಬೇಗ ಬಾರೋ, ಸನ್ನುತ ಸನ್ಮಾರ್ಗ ತೋರೋ ಅಪನ್ನ ರಕ್ಷಕ ಬೇಗ ಬಾರೋ. ನಿನ್ನ ಭಕುತಿ ಬೀರೋ ದೇವ, ನಿನ್ನ ಭಕುತಿ ಬೀರೋ ದೇವ. ಪನ್ನಗ ಶಯನ ಲಕ್ಷ್ಮೀಶ, ಪನ್ನಗ ಶಯನ ಲಕ್ಷ್ಮೀಶ ವೇದ ಸನ್ನುತ ಪಾದ ಸರ್ವೇಶ, ಪನ್ನಗ ಶಯನ ಲಕ್ಷ್ಮೀಶ ವೇದ ಸನ್ನುತ ಪಾದ ಸರ್ವೇಶ. ಇನ್ನು ಬಿಡಿಸೋ ಪಾಶ, ಇನ್ನು ಬಿಡಿಸೋ ಪಾಶ, ಆಪನ ರಕ್ಷಕ ಶ್ರೀನಿವಾಸ, ಆಪನ ರಕ್ಷಕ ಶ್ರೀನಿವಾಸ. ನಿನ್ನ ಭಕುತಿ ಬೀರೋ ದೇವ, ನಿನ್ನ ಭಕುತಿ ಬೀರೋ ದೇವ. ಎನ್ನ ಮನ್ನಿಸೆ ಸಲಹುವರ್ಯಾರೋ, ಸನ್ನುತ ಸನ್ಮಾರ್ಗ ತೋರೋ ಅಪನ್ನ ರಕ್ಷಕ ಬೇಗ ಬಾರೋ. ನಿನ್ನ ಭಕುತಿ ಬೀರೋ ದೇವ.
ಕರಿರಾಜವರದ ಅಪ್ರಮೇಯ ಕರಿರಾಜವರದ ಅಪ್ರಮೇಯ ಎನ್ನ ಅರಿತು ಪಾಲಿಸೋ ಯೋಗಿತೆಯ ಅರಿತು ಪಾಲಿಸೋ ಯೋಗಿತೆಯ ಸುರಮುನಿ ಹೃದಯ ನಿಗಾಯ ಕಾಯ ಸುರಮುನಿ ಹೃದಯ ನಿಗಾಯ ಕಾಯ ಗುರು ಪುರಂದರ ವಿಠಲರಾಯ ಗುರು ಪುರಂದರ ವಿಠಲರಾಯ ನಿನ್ನ ಭಕುತಿ ತೀರೋ ದೇವ ನಿನ್ನ ಭಕುತಿ ತೀರೋ ದೇವ ಎನ್ನ ಮನ್ನಿಸೆ ಸಲಹುವರ್ಯಾರೋ ಸನ್ನುತ ಸನ್ಮಾರ್ಗ ತೋರೋ ಅಪನ್ನ ರಕ್ಷಕ ಬೇಗವಾರೋ ನಿನ್ನ ಭಕುತಿ ಬೀರೋ ಭಕುತಿ ಬೀರೋ ಭಕುತಿ ಬೀರೋ ದೇವ. ಸ್ವಾಮಿ ಪುಷ್ಕರಿಣೀ ತೀರೆ ರಮಯಾ ಸಹಮೋದದೆ. ಅನಂತಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಶ್ರೀಭೂ ಸಮೇತನಾದಂಥ ಶ್ರೀನಿವಾಸ ಪರಬ್ರಹ್ಮನ ಸರ್ವಭೂಪಾಲ ವಾಹನದ ದರ್ಶನ ನಮ್ಮನ್ನು ಪವಿತ್ರೀಕರಿಸಲಿ ಅಂತ ಲೋಕದಲ್ಲಿ ಭೂಪಾಲಕರಾಗಿ ಬಂದಂಥ ಯಾವ ಯಾವ ರಾಜರುಗಳಿದ್ದಾರೆ ಅವರಲ್ಲಿ ತಾನೇ ನಿಂತು ಯಾವ ವ್ಯಾಪಾರವನ್ನು ಮಾಡಿ ಅವರಿಗೆ ಕೀರ್ತಿಯನ್ನು ಕೊಟ್ಟು ವಿಶೇಷವಾದಂಥ ಸ್ಥಾನವನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಆ ರೀತಿ ನೋಡಿದಾಗ ಋಷಭನಾಮಕ ಪರಮಾತ್ಮನು ಭರತನಿಗೆ ವಿಶೇಷ ಅನುಗ್ರಹವನ್ನು ನೀಡಿದ್ದಾನೆ. ಆ ಭರತ ತನ್ನ ಸಾಧನೆಯಿಂದ ಅವನು ಈ ಭೂಮಿಯನ್ನು ಆಳಿದ್ದಕ್ಕೆ ಇವತ್ತು ಭಾರತ ಅಂತ ಕರೆಯಲ್ಪಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲದೆ ನಾವು ಆ ಶ್ರೀನಿವಾಸನೇ ವಾಮನನಾಗಿ ಅವತಾರ ಮಾಡಿದಂಥ ಚರಿತ್ರೆಯನ್ನು ನೋಡಿದಾಗ ವಾಮನಾವತಾರಕ್ಕೆ ಮುಖ್ಯ ಕಾರಣ ಅದಿತಿ ಕಶ್ಯಪರು ಅದಿತಿ ದೇವಿ ಪಯೋವ್ರತವನ್ನು ಮಾಡಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಅವಳ ದುಃಖವನ್ನು ಪರಿಹರಿಸಲೋಕ್ಕೋಸ್ಕರ ಯಾವ ಇಂದ್ರಾದಿ ದೇವತೆಗಳಿಗೆ ಸದಾ ದೈತ್ಯರಿಂದ ಹಿಂಸೆ ಆಗ್ತಾ ಇದೆ ಅದನ್ನು ಪರಿಹರಿಸುವಂಥ ರೀತಿಯಲ್ಲಿ ಪರಮಾತ್ಮ ವಾಮನ ರೂಪಿಯಾಗಿ ಅವತಾರ ಮಾಡಿದ. ಕಾರಣ ಬಲಿಚಕ್ರವರ್ತಿ ತನ್ನ ಅಧೀನದಲ್ಲೇ ಸರ್ವಸ್ವವು ಅಂತ ಇಟ್ಕೊಂಡು ದಾನಾದಿಗಳನ್ನು ಮಾಡ್ತಾಗಿ ತನ್ನಲ್ಲಿ ಯಾರು ಬಂದು ಕೇಳಿದರೂ ಕೂಡ ಏನೇ ದಾನ ಕೇಳಿದರೂ ಕೂಡ ಆ ದಾನವನ್ನು ಕೊಟ್ಟು ಆ ತೆಗೆದುಕೊಂಡಂಥ ದಾನ ಬೇರೆ ಇನ್ನೊಂದು ಸಲ ಬೇರೆ ಯಾವ ರೀತಿಯಲ್ಲೂ ಕೂಡ ಇನ್ನೊಬ್ಬರಲ್ಲಿ ಯಾಚನೆ ಮಾಡಬಾರದು ಎಂಬ ಅಹಂಕಾರದಿಂದ ದಾನವನ್ನು ಮಾಡ್ತಿದ್ದ. ಬಲಿಚಕ್ರವರ್ತಿಯ ಗರ್ವವನ್ನು ಪರಿಹಾರ ಮಾಡಲಿಕ್ಕೆ ಪರಮಾತ್ಮ ವಾಮನ ರೂಪಿಯಾಗಿ ಬಂದಿದ್ದಾನೆ. ಆ ಬಂದಂಥ ವಾಮನ ರೂಪಿಯಾದಂಥ ಪರಮಾತ್ಮ ದಾನವನ್ನು ಕೇಳಿದಾಗ ಬಲಿಚಕ್ರವರ್ತಿ ಅವನಿಗೆ ಅರ್ಘ್ಯಪಾದ್ಯಾದಿಗಳಿಂದ ಪೂಜೆ ಮಾಡಿ ಏನು ಕೇಳಿದರೂ ಕೊಡ್ತೇನೆ ಅಂತ ಹೇಳಿದ ಕಾಲಕ್ಕೆ 3 ಪಾದವನ್ನು ದಾನವಾಗಿ ಕೇಳಿದಾಗ ಆ 3 ಪಾದ ಎಂಥದ್ದು ಎಂಬುದನ್ನು ಪರಮಾತ್ಮ ತೋರಿಸಿಕೊಡ್ತಿದ್ದಾನೆ. ಒಂದು ಭೂಮಿಯನ್ನು ಅಳೆದಿದ್ದಾನೆ, ಒಂದು ಆಕಾಶವನ್ನು ಅಳೆದಿದ್ದಾನೆ. 3ನೇ ಪಾದ ಎಲ್ಲಿ ಅಂತ ಕೇಳಿದಾಗ ಅವನಿಂದ ಏನು ಕೊಡಲಿಕ್ಕಾಗದೇ ಇದ್ದಾಗ ತನ್ನ ತಲೆಯನ್ನೇ ಕೊಟ್ಟು ಅವನ ಗರ್ವವನ್ನು ಪರಿಹಾರ ಮಾಡಿದಾಗ ಆ ಬಲಿಚಕ್ರವರ್ತಿಯ ಗರ್ವವನ್ನು ಪರಿಹಾರ ಮಾಡಿ ತೋರಿಸಿದಾಗಲೇ ಪರಮಾತ್ಮ ಯಾರು ಅಂತ ತೋರಿಸುತ್ತಾನೆ. ತಾನೇ ರಾಜರಾಜೇಶ್ವರನು, 7 ಲೋಕಕ್ಕೆ ತಾನೇ ಸ್ವಾಮಿಯಾದವನು ಎಂಬುದನ್ನು ತೋರಿಸ್ತಾನೆ. ಇದನ್ನೇ ಪಾತಾಳಮೇತಸ್ಯ ಹಿ ಪಾದಮೂಲಂ. ಪರಮಾತ್ಮ 7 ಲೋಕವನ್ನು ತನ್ನ ಅವಯವವಾಗಿ ಇಟ್ಕೊಂಡಿದ್ದಾನೆ ಎಂಬುದನ್ನು ತಿಳಿಸುವಂಥ ಪುರಾಣಗಳು ಎಂಥದ್ದು ಅಂತ ಹೇಳಿದರೆ ಪಾತಾಳವನ್ನು ತನ್ನ ಪಾದ ಮೂಲದಲ್ಲಿ ಇಟ್ಕೊಂಡಿದ್ದಾನೆ, ರಸಾತಳವನ್ನು ತನ್ನ ಪಾದದ ಮೇಲೆ ಇಟ್ಕೊಂಡಿದ್ದಾನೆ, ಮಹಾತಳವನ್ನು ತನ್ನ ಗಿಣ್ಣು ಅಂತ ಹೇಳತಕ್ಕಂಥ ಜಾಗದಲ್ಲಿ ಇಟ್ಟು, ತಳಾತಳವನ್ನು ಮೊಳಕಾಳಲ್ಲಿ ಇಟ್ಟು, ಸುತಲವನ್ನು ಮಂಡಿ ದ್ವೇ ಜಾನುನೇ ವಿಶ್ವಮೂರ್ತೆ ಅಂತ ಹೇಳಿ ತೊಡೆ ಭಾಗದಲ್ಲಿ ವಿತಲ
ಮತ್ತು ಅತಲವನ್ನು ಲೋಕವನ್ನು ಇಟ್ಕೊಂಡಿದ್ದಾನೆ. ನಭಸ್ಥಳ ನಾಭಿ ಭಾಗದಲ್ಲಿ ನಭಸ್ಥಳವನ್ನು ಇಟ್ಕೊಂಡು ಮತ್ತು ಭೂರ್ಲೋಕ, ಭುವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ತಪೋಲೋಕ ಇವೆಲ್ಲವನ್ನೂ ಕೂಡ ತನ್ನ ಉದರ ಭಾಗದಿಂದ ಮೇಲಿನ ಭಾಗ ತನಕ ಇಟ್ಟುಕೊಂಡು ಸರ್ವವ್ಯಾಪಿಯಾಗಿ ಪರಮಾತ್ಮ ಎಂಥದ್ದು ಅಂತ ಹೇಳಿದ್ರೆ ವಿರಾಟ್ ರೂಪವನ್ನು ಪರಮಾತ್ಮ ತೋರಿಸ್ತಾ ಇದ್ದಾನೆ. ಈ ವಿರಾಟ್ ರೂಪದಿಂದ ನಾವು ತಿಳಿಯುವಂಥದ್ದು ಏನೆಂದರೆ ಈರೇಳು ಜಗತ್ತಿಗೆ ತಾನೇ ಸ್ವಾಮಿ, ತಾನೇ ಸೃಷ್ಟಿಕರ್ತ ಎಂಬುದನ್ನು ಪ್ರದರ್ಶನ ಮಾಡತಕ್ಕಂಥ ಆ ಪರಮಾತ್ಮನು ವರಾಹ ರೂಪದಿಂದ ಬ್ರಹ್ಮಾಂಡದ ಪ್ರತಿಬಿಂಬವನ್ನು ನೋಡಿ ಬ್ರಹ್ಮದೇವರೇ ಹೇಳ್ತಾರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಪರಮಾತ್ಮನ ವರಾಹ, ಆ ವರಾಹ ರೂಪದ ಒಂದೊಂದು ರೋಮದಲ್ಲಿ ಬ್ರಹ್ಮಾಂಡದ ಪ್ರತಿಬಿಂಬ ನೋಡಿದ್ರಂತೆ ಬ್ರಹ್ಮದೇವರು. ಆ ನೋಡಿದಾಗ ಆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರಂತೆ ಬ್ರಹ್ಮದೇವರು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳಿ. ಇವತ್ತು ಅದೇ ಶ್ರೀನಿವಾಸ ಪರಬ್ರಹ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿಗೆ ಈ ಯಾವ ಸರ್ವಭೂಪಾಲ ವಾಹನ ನೋಡ್ತಾ ಇದ್ದೇವೆ ಅದನ್ನು ನಾವು ಕಣ್ಣು ತುಂಬಿಕೋಬೇಕು. ಹೇಗೆ ಅಂದರೆ ಭಕ್ತರ ಒಂದು ಭರವಸೆ ನೋಡಿ ಆ ಪರಮಾತ್ಮನಿಗೆ ಯಾವ ರೀತಿಯಲ್ಲಿ ಸೇವೆ ಮಾಡೋಣ, ಯಾವ ರೀತಿಯಲ್ಲಿ ಆ ಪರಮಾತ್ಮನನ್ನು ನೋಡಿ ನಾವು ಅವನನ್ನು ಶರಣ ಹೊಂದೋಣ ಎಂಬ ರೀತಿಯಲ್ಲಿ ಭಕ್ತಿಯ ಭರವಸೆ ನಾವೀಗ ನೋಡ್ತಾ ಇದ್ದೇವೆ. SVBC ಚಾನಲ್ ಮೂಲಕವಾಗಿ ಮನೆಯಲ್ಲಿ ಕುಳಿತ ನಾವು ಕೂತ ಜಾಗದಲ್ಲೇ ಆ ಪರಮಾತ್ಮನ ಉತ್ಸವ ನಮಗೆ ಇದನ್ನು ತಿಳಿಸಿಕೊಡ್ತಾ ಇದೆ. ಏನೆಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಉತ್ಸವವನ್ನು ನಾವು ನೋಡಿ ಕೃತಾರ್ಥರಾಗಿದ್ದೇವೆ ಎಂಬ ರೀತಿಯಲ್ಲಿ ಆ ಭಕ್ತರ ಪ್ರಾರ್ಥನೆಯೂ ಹಾಗೆ ಇರ್ತದೆ. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿದೆ ಕರುಣಾಮೃತ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ಅಂತ ಹೇಳಿ ಆ ಪರಮಾತ್ಮನನ್ನು ನೋಡಿದಾಗ ಅವರವರ ಯೋಗ್ಯತಾನುಸಾರವಾಗಿ ಪರಮಾತ್ಮನಲ್ಲಿ ಭಕ್ತಿಯನ್ನು ನೀಡಿದಾಗ ಆ ಭಕ್ತರ ಪ್ರಾರ್ಥನೆ ಒಂದೊಂದು ರೀತಿಯಲ್ಲಿ ಅವರವರ ಮನಸ್ಸಿಗೆ ಯೋಗ್ಯವಾದಂಥ ಉಚಿತವಾದಂಥ ರೀತಿಯಲ್ಲಿ ಪರಮಾತ್ಮ ಪ್ರೇರಣೆ ಮಾಡಿ ಅವರಿಗೆ ಅನುಗ್ರಹವನ್ನು ಮಾಡಬೇಕಾದ್ದು ಇದ್ದಾಗ ಯಮೈ ವೇಷ ವೃಣತೆ ತೇನ ಲಭ್ಯ. ಯಾವ ಆ ಪರಮಾತ್ಮ ತಾನು ನಿಶ್ಚಯ ಮಾಡಿ ಇವನ ಭಕ್ತನು, ಇವನು ಯೋಗ್ಯನು ಅಂತ ಹೇಳಿದಾಗ ತನ್ನ ದರ್ಶನವನ್ನು ನೀಡಿ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ ಎಂಬ ರೀತಿಯಲ್ಲೇ ಪರಮಾತ್ಮನ ಈ ಸರ್ವಭೂಪಾಲ ವಾಹನದಿಂದ ನಾವು ತಿಳಿಯುವಂಥ ವಿಷಯ. ಇದನ್ನೇ ಯಾವ ನರಸಿಂಹಾವತಾರದಲ್ಲಿಯೂ ಕೂಡ ಪರಮಾತ್ಮ ಪ್ರಹ್ಲಾದನಿಗೆ ರಾಜ್ಯವನ್ನು ತಂದುಕೊಟ್ಟ ಅಂತ ನಾವು ಕಂಡು ಬರ್ತೇವೆ. ಎಂಥವನ ಮಗನಾಗಿ ಹುಟ್ಟಿದ್ದಾನೆ ಅಂಥ ಹಿರಣ್ಯಕಶಿಪು ಮಗನಾಗಿ ಪರಮಾತ್ಮನ ದ್ವೇಷಿಯಾದಂಥ ಅವನ ಮಗನಾಗಿ ಹುಟ್ಟಿದಂಥ ಪ್ರಹ್ಲಾದನಿಗೆ ಯಾವ ಯಾವ ರೀತಿಯಲ್ಲಿ ಉಪದ್ರವಗಳು ಬಂದಾಗ ಒಂದೊಂದು ರೀತಿಯಲ್ಲಿಯೂ ಅದು ಯಾವುದೇ ಆಗಲಿ ವಿಷಪಾನವನ್ನು ಮಾಡಿದಾಗ, ಆನೆಯಿಂದ ತುಳಿದಾಗ ಮತ್ತು ಬೆಟ್ಟದಿಂದ ಎತ್ತಿ ಹಾಕಿದಾಗ, ಸಮುದ್ರದಲ್ಲಿ ಕಟ್ಟಿ ಹಾಕಿದಾಗ ಏನೇನು ದುಃಖಗಳು ಬಂದಾಗ ಆ ಪ್ರಹ್ಲಾದ ಹೊಂದಿದಂಥ ಒಂದೇ ಒಂದು ಯಾವುದು ಪರಮಾತ್ಮನನ್ನ ಶರಣ. ಆ ಪರಮಾತ್ಮನ ಶರಣ ಹೊಂದಿದ್ದರಿಂದ ಆ ಪರಮಾತ್ಮ ಏನು ಮಾಡಿದ, ಪ್ರತಿ ಕ್ಷಣ ಅವನ ಕಾಪಾಡ್ತಾ ಇದ್ದ. ಆ ಒಂದು ಭಕ್ತಿ, ಆ ಒಂದು ವಿಶ್ವಾಸ, ಯಾವ ಫಲ ಅಪೇಕ್ಷೆ ಇಲ್ಲದೇ ಇದ್ದಂಥ ರೀತಿಯಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಮಾಡಿದ್ದಾನೆ. ಅಂಥವನನ್ನು ರಕ್ಷಣೆ ಮಾಡಲಿಕ್ಕೆ ಪರಮಾತ್ಮ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತುಂ ವ್ಯಾಪ್ತಿಂ ಚ ಭೂತೇಶು ಅಖಿಲೇಶು ಚಾತ್ಮನಃ. ಪರಮಾತ್ಮ ಸತ್ಯ ಮಾಡಲಿಕ್ಕೆ ಯಾವ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ ಆ ಹಿರಣ್ಯಕಶಿಪುವಿಗೆ, ಆ ವರವನ್ನು ಮೀರುವಂಥ ರೀತಿಯಲ್ಲಿ ಏನೆಂದರೆ ಬ್ರಹ್ಮದೇವರಿಗೆ ಗೊತ್ತಿತ್ತು ಯಾವುದೇ ಸೃಷ್ಟಿಯಾದಂಥ ಪದಾರ್ಥಗಳಿಂದ ತನಗೆ ಸಾವು ಆಗಬಾರದು ಅಂದಾಗ ಪರಮಾತ್ಮ ಹೇಗೆ ಬಂದ, ನ ಮೃಗಂ ನ ಮಾನುಷಂ, ನರಸಿಂಹಾವತಾರವನ್ನು ಧರಿಸಿದವನಾಗಿ ಆ ಸತ್ಯಂ ವಿಧಾತುಂ ಪ್ರಹ್ಲಾದ ಎಲ್ಲಿದ್ದಾನೋ ನಿನ್ನ ದೇವರು ಈ ಕಂಬದಲ್ಲಿದ್ದಾನ ಅಂತ ಹೇಳಿ ತುಳಿದಾಗ ಅಲ್ಲಿ ಪರಮಾತ್ಮ ನರಸಿಂಹ ರೂಪನಾಗಿ ಬಂದು ಅನುಗ್ರಹವನ್ನು ನೀಡಿದ್ದಾನೆ. ಆ ಪ್ರಹ್ಲಾದನಿಗೆ ರಾಜ್ಯಾಭಿಷೇಕವನ್ನು ಮಾಡುವಂಥ ಅಧಿಕಾರವನ್ನು ಪರಮಾತ್ಮ ನೀಡಿದ ಅಂತ ಹೇಳಿದಾಗ ಆ ನೀಡಿದಂಥ ಪರಬ್ರಹ್ಮನಾದಂಥ ನರಸಿಂಹರೂಪಿಯಾದಂಥ ತಿಮ್ಮಪ್ಪನನ್ನು ಶ್ರೀದೇವಿ ಭೂದೇವಿ ಸಹಿತನಾಗಿ ನಾವೀಗ ದರ್ಶನವನ್ನು ಮಾಡಿ ಸಂತೋಷವನ್ನು ಪಡೋಣ.
ವೈಕುಂಠಕ್ಕೆ ದಾರಿ ತೋರಿಸಯ್ಯ. ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ. ಆಧಾರ ಮೂರುತಿ ನಿಮ್ಮ ಪಾದ ಸೇರುವುದಕ್ಕೆ ದಾರಿ ಯಾವುದಯ್ಯ, ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿ ತೋರಿಸಯ್ಯ. ಬಲುಭವದನುಭವದಿ ಕತ್ತಲೆಯೊಳು ಬಲುವಂಜುತೆ ನಡುಗಿ, ಬಲುಭವದನುಭವದಿ ಕತ್ತಲೆಯೊಳು ಬಲುವಂಜುತೆ ನಡುಗಿ. ಬಳಲುತ್ತ ತಿರುಗಿದೆ ಹಾದಿಯ ಕಾಣದೆ, ಬಳಲುತ್ತ ತಿರುಗಿದೆ ಹಾದಿಯ ಕಾಣದೆ. ಹೊಳೆವಂತೆ ದಾರಿಯ ತೋರೋ ನಾರಾಯಣ, ದಾರಿ ಯಾವುದಯ್ಯ, ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿ ತೋರಿಸಯ್ಯ. ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ, ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ. ಈ ಪರಿಯಿಂದಲಿ ನಿನ್ನಾನೆ ನೆನೆಸಿಕೊಂಬೆ, ಈ ಪರಿಯಿಂದಲಿ ನಿನ್ನಾನೆ ನೆನೆಸಿಕೊಂಬೆ. ಶ್ರೀಪತಿ ಸಲಹೆನ್ನ ಭೂಪ ನಾರಾಯಣ, ದಾರಿ ಯಾವುದಯ್ಯ, ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿ ತೋರಿಸಯ್ಯ. ಇನ್ನು ನಾ ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೆನೋ, ಇನ್ನು ನಾ ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೆನೋ. ಪನ್ನಗಶಯನ ಶ್ರೀ ಪುರಂದರ ವಿಠಲ, ಪನ್ನಗಶಯನ ಶ್ರೀ ಪುರಂದರ ವಿಠಲ. ಇನ್ನು ಪುಟ್ಟಿಸದಿರೋ ಎನ್ನ ನಾರಾಯಣ, ದಾರಿ ಯಾವುದಯ್ಯ, ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ, ವೈಕುಂಠಕ್ಕೆ ದಾರಿ ತೋರಿಸಯ್ಯ. ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ. ಆಧಾರ ಮೂರುತಿ ನಿಮ್ಮ ಪಾದ ಸೇರುವುದಕ್ಕೆ ದಾರಿ ಯಾವುದಯ್ಯ, ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿ ತೋರಿಸಯ್ಯ, ದಾರಿ ತೋರಿಸಯ್ಯ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ.
ರುದ್ರಾಕ್ಷ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪಶುಪಾಲಕ ಶ್ರೀ ಗೋವಿಂದ ಪಾಪ ವಿಮೋಚನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ